ಇಲ್ಲಿ ಜಾಸ್ತಿ ಹೊತ್ತಿದ್ರೆ ಗಾಡಿ ಸೀಸ್ ಆಗ್ಬಿಡುತ್ತೆ, ಇಂಜಿನ್ ಆಯಿಲ್ ಎಲ್ಲ ಫುಲ್ಲು ಐಸ್ ಆಗ್ಬಿಡುತ್ತೆ. ಅದಕ್ಕೆ ಗಾಡಿಗಳನ್ನೆಲ್ಲ ಎತ್ಕೊಂಡು ಮನೆಗೆ ಹೋಯ್ತೀನಿ, ನೀನು ಎಲ್ಲೇ ಇರು ಅಂದ್ಬಿಟ್ಟು ನಾನು ಒಬ್ಬನೇ ಬಿಟ್ಬಿಟ್ಟು ಹೋಯ್ತಾವ್ರೆ. ಒಂದು ಗಾಡಿ ಎಲ್ಲೋಯ್ತು, ಇನ್ನೊಂದು ಗಾಡಿ ಇಲ್ಲಿ ಹೋಯ್ತಾ ಇದೆ. ಪಾಕ ಟಾಟಾ ಬಾಯ್ ಬಾಯ್ ಅನ್ನೋಕ್ಕೆ ಪಾಕ ಅನ್ಬೇಕು ಗುರು. ಮಧ್ಯರಾತ್ರಿ 1:50 ಗುರು. ಮೈ ಗಾಡ್ ಗುರು, ನೀವು ನೋಡ್ತಾ ಇದ್ದೀರಾ 100 ವರ್ಷ ಹಳೆಯ ಬುಹಾಂಕ. ಓಕೆ ಬನ್ನಿ ಈಗ ಇದ್ರೊಳಗಡೆ ಹೋಗೋಣ. 100 ವರ್ಷದ ಹಳೆ ಗಾಡಿ ತೋರಿಸ್ತೀನಿ ನೋಡ್ರಿ ಡ್ರೈವರು ನೋಡ್ರಿ, ಹಿಂದೆ ಓಮಿನಿ ಇದ್ದಂಗೆ ಐತೆ ಒಳ್ಳೆ ಗಾಡಿ. ಓಕೆ ಲೆಟ್ಸ್ ಗೋ. ಗುರು ಇದಂತೂ 100 ವರ್ಷ ಹಳೆ ಗಾಡಿ ಆದರೂ ಒಳ್ಳೆ ಸ್ಮೂತಾಗಿ ಹೋಗ್ತಾ ಇದೆ ಗುರು. ಇದಂತೂ 4x4 ಗಾಡಿ. ಹಳೆ ಪಿಕ್ಚರ್ಗಳೆಲ್ಲ ಈ ಥರ ಗಾಡಿ ನೋಡಿದ ನೆನಪು ಗುರು. ಆದರೆ ಅದು ಮೆಟಾಡರ್, ಇದು UZX ಬುಹಾಂಕ, ಸೋವಿಯತ್ ಯೂನಿಯನ್ದು. ಇದು ನೋಡ್ರಿ, ಇದು ಬುಹಾಂಕನೇ, ಆದರೆ ಇದು ಲಗೇಜ್ ಗಾಡಿ ಮಾಡ್ಕೊಂಬಿಟ್ಟವ್ರೆ. ಎಷ್ಟು ಚಳಿ ಅಂತಂದರೆ ನೋಡಿ, ಇಲ್ಲಿ ಗಾಡಿಲೆಲ್ಲ ಐಸ್ ಆಗ್ಬಿಟ್ಟೈತೆ. ಇವ್ರು ಬರೋ ಗಾಡಿ ತಗೊಂಡ್ಬಿಟ್ಟಿದ್ರಲ್ಲ, ಇಲ್ಲಿ ಜಾಸ್ತಿ ಹೊತ್ತಿದ್ರೆ ಗಾಡಿ ಸೀಸ್ ಆಗ್ಬಿಡುತ್ತೆ, ಇಂಜಿನ್ ಆಯಿಲ್ ಎಲ್ಲ ಫುಲ್ಲು ಐಸ್ ಆಗ್ಬಿಡುತ್ತೆ. ಅದಕ್ಕೆ ಗಾಡಿಗಳನ್ನೆಲ್ಲ ಎತ್ಕೊಂಡು ಮನೆಗೆ ಹೋಯ್ತೀನಿ, ನೀನು ಎಲ್ಲೇ ಇರು ಅಂದ್ಬಿಟ್ಟು ನಾನು ಒಬ್ಬನೇ ಬಿಟ್ಬಿಟ್ಟು ಹೋಯ್ತಾವ್ರೆ. ಒಂದು ಗಾಡಿ ಎಲ್ಲೋಯ್ತು, ಇನ್ನೊಂದು ಗಾಡಿ ಇಲ್ಲಿ ಹೋಯ್ತಾ ಇದೆ. ಪಾಕ ಟಾಟಾ ಬಾಯ್ ಬಾಯ್ ಅನ್ನೋಕ್ಕೆ ಪಾಕ ಅನ್ಬೇಕು ಗುರು. ಮಧ್ಯರಾತ್ರಿ 1:50 ಗುರು. ಮೈ ಗಾಡ್ ಹೊಂಟಾಯ್ತವ್ರೆ ಎಲ್ಲ. ಯಪ್ಪ ಗುರುವೇ, ಈಗ ಈ ನಿರ್ಜನ ಪ್ರದೇಶದಲ್ಲಿ ನಾನು ಒಬ್ಬನೇ ಇದ್ದೀನಿ. ಫೈನಲಿ ಟೆಂಟ್ ಒಳಗಡೆ ಬಂದಿವಿ. ಯಾರು ಇಲ್ದಿರ ಟೆಂಟು ಗವೋ ಅಂತೈತೆ ನೋಡ್ರಿ. ಯಪ್ಪ ಪೂರ್ತಿ ಖಾಲಿ ಆಗ್ಬಿಟ್ಟೈತೆ ಗುರು ಟೆಂಟ್ ಅಂತೂ. ಆಚೆ ಫ್ರಿಜ್ಗಿಂತ ತಣ್ಣಗಿರೋದ್ರಿಂದ ಒಳಗಡೆ ನಾವು ಬೆಚ್ಚಗಿರ್ಬೇಕಂದ್ರೆ ಪ್ರತಿ 1 ಗಂಟೆಗೆ ಮರ ಹಾಕ್ತಿರ್ಬೇಕು. ಓಕೆ, ನಾನು ಒಬ್ಬನೇ ಮುಂದೆ ನಿಂತ್ಕೊಂಡು ಈಗ ಈ ಮನೆ ನಡೆಸಬೇಕು. ಮೊದಲಿಗೆ ನೀರು ಖಾಲಿಯಾಗಿದೆ, ನೀರು ತಗೊಂಬರ್ಬೇಕು. ಓಕೆ, ಗುರುವೇ, ಈಗ ತಾನೇ 2-3 ಅವರ್ ಮುಂಚೆ ಓಪನ್ ಮಾಡಿದಂಥ ಹಳ್ಳ ಆಲ್ರೆಡಿ ಹೆಪ್ ಕಟ್ಟಿ ಐಸ್ ಆಗ್ಬಿಟ್ಟೈತೆ. ಗಡರಿ ಬೇರೆ ನಮ್ಮ ಫ್ರೆಂಡ್ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಕೊಟ್ಬಿಟ್ಟು ಓಪನ್ ಮಾಡೋಣ ಅಂದರೆ ಗಡರಿನೂ ಇಲ್ಲ. ಕಮಾನ್, ಕಲ್ಲೇ ಪೀಸ್ ಆಗೋಯ್ತಲ್ಲ. ಯಾ